अजीज नाजरीन, माय चैनल बेंगलुरु पर आपका इस्तकबाल है। कर्नाटका के ऑनरेबल चीफ मिनिस्टर सिद्धरामैया ने हज 2026 इनॉग्रेशन सेरेमनी के मौके पर एक अहम और दिल से निकला हुआ खिताब पेश किया। अपनी स्पीच में उन्होंने हाजियों के लिए दुआएं, रहनुमाई और उनके सफ़र के लिए बेहतरीन पैगाम दिया। इस यादगार फंक्शन में एक और ख़ास लम्हा देखने को मिला जब रिटायर्ड हज कमेटी एग्जीक्यूटिव ऑफिसर को उनकी सालों की बेहतरीन खिदमत के लिए इज़्ज़त बख्शी गई। उनकी डेडिकेशन और हाजियों की खिदमत को सब ने सराहा। आइए देखते हैं हज भवन बेंगलुरु से इस इनॉग्रेशन सेरेमनी के कुछ खास और यादगार लम्हात। एग्जीक्यूटिव ऑफिसर के हिस्से से सरफराज खान ने 10 साल कंटिन्यूस सर्विस की है। मैं चाहूँगा कि वो तशरीफ़ लाएँ और हज कमेटी की जानिब से आपकी खिदमत में तहनीत पेश की जाएगी। हज कमेटी या ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಸರ್ಫರಾಜ್ ಖಾನ್ ಅವರು ಸತತವಾಗಿ 10 ವರ್ಷ ಸೇವೆ ಸಲ್ಲಿಸಿದ್ದಾರೆ ಸರ್. ಅದಕ್ಕಾಗಿ ತಮ್ಮ ಕಡೆಯಿಂದ ಅವರಿಗೆ ಗೌರವವನ್ನು ಅರ್ಪಿಸುವಂತಹ ಕಾರ್ಯಕ್ರಮ. बेगम सरफराज खान भी उनके साथ हो रही हैं। पहली फ्लाइट से जाने वाले 4 अहबाब जो हमारे साथ यहाँ डाइस पर तशरीफ रखते हैं वो यहाँ सामने आ जाएं। जनाब सैयद अहमद, नयाज हुसैन, गौस पाशा और इस्माइल। पहली फ्लाइट से 4 अहबाब जो तशरीफ़ ले जा रहे हैं, आज़मीन हज में से 4 अहबाब जो सैयद अहमद, नयाज हुसैन, गौस पाशा और इस्माइल, आपको ऑनरेबल चीफ मिनिस्टर साहब पासपोर्ट्स और टिकट उनकी खिदमत में पेश करके सफ़र का आगाज़ करें। पहली फ्लाइट से जा रहे सैयद अहमद, जनाब नयाज हुसैन, गौस पाशा और इस्माइल, इन 4 आज़मीन को चीफ मिनिस्टर श्री सिद्धरामैया जी इनकी खिदमत में पासपोर्ट और टिकट इनके साथ इनके पास पेश करेंगे और इस तरह ये सफ़र का आगाज़ होगा। Wait.
ऑनरेबल चीफ मिनिस्टर साहब की खिदमत में लोग अपना इजहार खुलूस पेश कर रहे हैं, तहनीत पेश कर रहे हैं। ಹಲೋ ಚೇರ್ಮನ್ ಕಾಣ್ತಾ ಸೈಡ್ ಬನ್ರಿ, ಚೇರ್ಮನ್ ಕಾಣ್ತಾ ಇಲ್ಲ, ಸೈಡ್ ಬನ್ನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ನಮ್ಮನ್ನು ಈ ಸಂದರ್ಭದಲ್ಲಿ ನಮ್ಮ ಶುಭ ಹಾರೈಕೆಯನ್ನು ಕೋರುತ್ತಾ ಮಾತನಾಡಲಿದ್ದಾರೆ। श्री सिद्धरामैया जी कर्नाटक के हर दिल अजीज वजीर आला अब हमें खिताब करेंगे। मान्य मुख्यमंत्रिಗಳು श्री सिद्धरामैया जी कर्नाटक के हर दिल अजीज वजीर आला, मैं गुजारिश करता हूं कि वो अपने ख्वाहिशात से में नवाजें। श्री सिद्धरामैया जी। ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮುಸ್ಲಿಂ ಸಮುದಾಯದ ಎಲ್ಲ ಧರ್ಮಗುರುಗಳೇ, ಈ ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರು ಆದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರೇ, ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಶ್ರೀ ಆಶಿಫ್ ಶೇಖ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರೇ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಅಲ್ತಾಫ್ ಖಾನ್ ಅವರೇ, ಹಜ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜುಲ್ಫಿಕರ್ ಅಲಿ ಖಾನ್ ಅವರೇ, ನಾವು ಟಿಪ್ಪು ಅಂತ ಕರೆಯೋದು ಯಾವಾಗಲೂ, ಇತರ ಎಲ್ಲ ಹಜ್ ಸಮಿತಿಯ ಸದಸ್ಯರುಗಳೇ, ಇತರ ಎಲ್ಲ ಮುಸಲ್ಮಾನ್ ಸಮುದಾಯದ ಮುಖಂಡರುಗಳೇ, ಹಜ್ ಯಾತ್ರೆಗೆ ಹೊರಟಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇತರ ಎಲ್ಲ ಸ್ನೇಹಿತರೇ,
ಕರ್ನಾಟಕ ಹಜ್ ಸಮಿತಿಯವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನನಗೆ ಬರಲೇಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಮತ್ತು ರಹೀಂ ಖಾನ್ ಅವರು ಇಬ್ಬರು ಕೂಡ ನೀವು ಯಾವಾಗಲೂ ತಪ್ಪಿಸ್ಕೊಂಡಿಲ್ಲ, ಈ ಕಾರ್ಯಕ್ರಮಕ್ಕೂ ಕೂಡ ತಪ್ಪಿಸ್ಕೋಬಾರದು ಅಂತ ಹೇಳಿದ್ರು. ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಅವರು ಜಮೀರೇ ಇಲ್ಲ, ಇವತ್ತು ಕೇಳಕ್ಕೆ ಹೋಗಿರ್ಬೇಕು. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಹಜ್ ಯಾತ್ರಿಕರ ವಿಮಾನಯಾನದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮುಸ್ಲಿಮನು ಕೂಡ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಗೆ ಹೋಗಲೇಬೇಕು. ಇದು 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆನೂ ಕೂಡ ಹಜ್ ಯಾತ್ರೆ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು, ಆರೋಗ್ಯವಂತನಾಗಿರ್ತಕ್ಕಂಥವ್ರು ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಯನ್ನು ಮಾಡಬೇಕು. ಹಜ್ ಯಾತ್ರೆಯನ್ನು ಮಾಡಿದ್ರೆ ಅವರ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಮಾತುಗಳನ್ನು, ಈ ಥರದ ನಂಬಿಕೆ ಕುರಾನ್ನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನ ಕುರಾನ್ನಲ್ಲಿ ಇರ್ತಕ್ಕಂಥ ಮಾತುಗಳನ್ನು, ಈಗ ಅಪರಾಧ ಮಾಡದೇ ಇರ್ತಕ್ಕಂಥ ಒಬ್ಬನ ಕೊಂದಾಕಿದ್ರೆ ಅದು ಇಡೀ ಮನುಕುಲವನ್ನೇ ಕೊಂದಾಕದಾಗಿ, ಒಬ್ಬನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಾಗ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಹಜ್ ಯಾತ್ರೆಯನ್ನು ಮಾಡುವಾಗ ನಿಷ್ಕಲ್ಮಸದಿಂದ, ಶ್ರದ್ಧೆಯಿಂದ ಹಜ್ ಯಾತ್ರೆಯನ್ನು ಮಾಡಬೇಕು. ನಾನು ಕೇಳಿದೆ, ಈಗ ಒಬ್ಬರಿಗೆ ನಾನು ಪಾಸ್ಪೋರ್ಟನ್ನು ವಿತರಣೆ ಮಾಡುವಾಗ ಒಬ್ಬನ ಕೇಳಿದೆ, ಎಷ್ಟು ದಿನ ಇರ್ತೀರಿ ನೀವು ಅಂತ. 46 ದಿನ ಇರ್ತೀನಿ ಅಂತ ಹೇಳಿದ್ರು. ಆ 46 ದಿನ ಇರುವಾಗ ಪ್ರಾರ್ಥನೆ ಮಾಡಲೇ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದರೆ ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಯಾವುದಾದ್ರು ಧರ್ಮ ಹೇಳ್ತದ, ಹಿಂದೂ ಧರ್ಮ ಹೇಳ್ತದ, ಇಸ್ಲಾಂ ಧರ್ಮ ಹೇಳ್ತದ, ಕ್ರೈಸ್ತ ಧರ್ಮ ಹೇಳ್ತದ, ಯಾವ ಧರ್ಮನೂ ಹೇಳಲ್ಲ. ಆದರೆ ಮನುಷ್ಯರಾದಂಥ ನಾವು ಇದನ್ನೆಲ್ಲ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ಪರಸ್ಪರ ದ್ವೇಷ ಮಾಡ್ತಕ್ಕಂಥದ್ದು, ಅದು ಯಾವ ಧರ್ಮದಲ್ಲೂ ಹೇಳಿಲ್ಲ, ಕುರಾನ್ನಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿ ಧರ್ಮದಲ್ಲಿಯೂ ಕೂಡ ಪ್ರೀತಿಸು, ಇನ್ನೊಬ್ಬರನ್ನ ಕರುಣೆಯಿಂದ ನೋಡು, ಇನ್ನೊಬ್ಬರಿಂದ ಭ್ರಾತೃತ್ವದಿಂದ ನೋಡು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರೀತಿಸಿ ಅಂತ ಹೇಳ್ತದೆ. ನಿಜವಾದ ಧರ್ಮ ಯಾವುದು ಗೊತ್ತಾ? ನಿಜವಾದ ಧರ್ಮ ಮಾನವೀಯತೆ. ನಿಜವಾದ ಧರ್ಮ ಮಾನವೀಯತೆ.
ಮನುಷ್ಯನನ್ನ ದ್ವೇಷಿಸಬಾರದು ಯಾವಾಗಲೂ ಕೂಡ. ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದೇ ಮಾನವೀಯತೆ. ಇದೇ ನಿಜವಾದಂಥ ಧರ್ಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಯಾತ್ರೆಗೆ ಹೊರಟಿದ್ದೀರಿ, ಹಜ್ ಯಾತ್ರೆಗೆ ಹೊರಟಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ವಿಮಾನಯಾನ ಸುಖವಾಗಿರಲಿ, ಮತ್ತೆ ಆರೋಗ್ಯವಂತರಾಗಿ ನೀವು ವಾಪಸ್ ಬರ್ರಿ. ಅಲ್ಲಿ ಇರೋವರೆಗೂ ಕೂಡ ರಾಜ್ಯಕ್ಕೆ ಒಳ್ಳೇದಾಗಲಿ, ನಮ್ಮ ಮಂತ್ರಿಮಂಡಲಕ್ಕೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಇನ್ನೊಬ್ರಿಗೆ ಒಳ್ಳೇದಾಗಲಿ. ಯಾವಾಗಲೂ ಕೂಡ ದೇವರು ನಮ್ಮನ್ನ ರಕ್ಷಣೆ ಮಾಡೋದು ಯಾವಾಗಪ್ಪ ಅಂತಂದ್ರೆ, ನಮ್ಗೆ ಒಳ್ಳೇದು ಮಾಡೋದು ಯಾವಾಗಪ್ಪ ಅಂತಂದ್ರೆ, ನಾವು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಮಾತ್ರ. ನಮಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋದಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಮಾನವೀಯತೆ ಬೆರೆಯೋಣ ಅಂತಕ್ಕಂಥ ಭಾವನೆ ಯಾರಲ್ಲಿ ಇರ್ತದೆ ಅವರು ನಿಜವಾದಂಥ ಮನುಷ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹಜ್ ಯಾತ್ರೆಗೆ ಅನೇಕ ಸಹಾಯಗಳನ್ನು ಮಾಡಿದ್ದೇನೆ. ಈಗ ಮಂಗಳೂರಿನಲ್ಲಿ 20 ಕೋಟಿ ರೂಪಾಯಿ ರಲ್ಲಿ ಈಗ ಇವರು ಕೂಡ $20 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಮಂಗಳೂರಿಗೂ ಕೊಟ್ಟಿದ್ದೀನಿ, ಹುಬ್ಳಿ ಘೋಷಣೆ ಮಾಡಿದ್ದೀನಿ. 26-27 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ಹಜ್ ಭವನ ಮಾಡೋಕ್ಕೂ ಕೂಡ ಇಲ್ಲಿಗೂ ಕೂಡ ಮಾಡಿದ್ದೀನಿ. ಇನ್ನೂ ಏನಾದ್ರು ಬೇಕಾದ್ರೂ ಮಾಡಿಕೊಡ್ತೀನಿ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಈ ಹಜ್ ಭವನದಲ್ಲಿ ಈ ತರಬೇತಿ ಕೊಡ್ತಕ್ಕಂಥದ್ದು, ಅದು IAS, IPS, IFS, KAS ಅದು ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ಸರ್ಕಾರನೂ ಕೂಡ ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಯಾಕಂದರೆ ನೀವು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದೀರಿ, ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು. ಅದಕ್ಕೆ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಜನರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಮಾಡ್ತೇವೆ. ಅದಕ್ಕೆ ಸಂವಿಧಾನದಲ್ಲಿ ನನ್ನ ಧರ್ಮವನ್ನು ಪ್ರೀತಿಸು, ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತದೆ. ಅದು ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ನನ್ನ ಧರ್ಮನ ಪ್ರೀತಿಸು. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಇಸ್ಲಾಂ ಧರ್ಮವನ್ನು ದ್ವೇಷಿಸಬಾರದು. ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆ ಎಲ್ಲರೂ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು. ಯಾಕೆಂತಂದರೆ ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು, ಅನೇಕ ಧರ್ಮಗಳಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವು ಬಾಳುವಾಗ ಪರಸ್ಪರ ಸೌಹಾರ್ದತೆಯಿಂದ ಬೆಳೆಸಬೇಕು. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವಗಳೇನಪ್ಪ ಅಂತಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಒಳ್ಳೆಯದಾಗಲಿ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಪ್ರಾರ್ಥನೆ ಮಾಡಿ. ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನೀವು ಮಾಡಿ. ಜೊತೆಗೆ ಮಳೆ ಬೆಳೆ, ರಾಜ್ಯದ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. कर्नाटका स्टेट हज कमेटी के चेयरमैन मेंबर्स और एग्जीक्यूटिव ऑफिसर जिलानी मोकाशी की जानिब से तमाम का शुक्रिया अदा किया जाता है। और अब मैं गुजारिश करता हूँ मौलाना कारी जुल्फ़िकार अहमद रज़ा नूरी साहब दुआ फरमाएं। मौलाना कारी जुल्फ़िकार अहमद रज़ा नूरी साहब से मैं गुजारिश करता हूँ कि दुआ फरमाएं। नाज़रीन, अगर आपको हमारी वीडियो अच्छी लगती है तो इसको लाइक करें, कमेंट भी करें, शेयर करें और माय चैनल बेंगलुरु को सब्सक्राइब करना न भूलें। शुक्रिया।